ಮತ್ತೊಂದು 5 ಮಿನಿಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಟಾಪಿಕ್ ನಂಬರ್ 128 ಮೇಕೆದಾಟು ಯೋಜನೆ. ಪೇಪರ್ 2ಗೆ ಬಹಳ ಇಂಪಾರ್ಟೆಂಟು. ಕರ್ನಾಟಕ ಕರೆಂಟ್ ಇವೆಂಟ್ಸ್ದಲ್ಲೂ ಕೇಳಬಹುದು, ಕರ್ನಾಟಕ ಜಾಗ್ರಫಿಯಲ್ಲೂ ಕೂಡ ಈ ಕ್ವಶನ್ ಅನ್ನು ಕೇಳಬಹುದು. ಏನಿದು ಮೇಕೆದಾಟು ಯೋಜನೆ? ಮೇಕೆದಾಟು ಯೋಜನೆಯು ಕರ್ನಾಟಕದ ರಾಮನಗರ ಜಿಲ್ಲೆಯ ಕನಕಪುರ ಬಳಿ ಸಮತೋಲನ ಜಲಾಶಯದ ನಿರ್ಮಾಣವನ್ನೊಳಗೊಂಡ ಬಹುಪಯೋಗಿ ಯೋಜನೆಯಾಗಿದೆ. ಮೇಕೆದಾಟು ಎಂದರೆ ಮೇಕೆಯ ಜಿಗುವಿಕೆ, ಮೇಕೆಯ ಜಿಗಿತ ಎಂದರ್ಥ. ಇದು ಕಾವೇರಿ ಮತ್ತು ಅದರ ಉಪನದಿಯಾಗಿರ್ತಕ್ಕಂತಹ ಅರ್ಕಾವತಿ ನದಿಗಳ ಸಂಗಮದಲ್ಲಿರುವ ಆಳವಾಗಿರ್ತಕ್ಕಂತಹ ಒಂದು ಕಂದರವಾಗಿದೆ. ಈ ಯೋಜನೆಯ ಉದ್ದೇಶ ಏನು ಅಂದರೆ, ಬೆಂಗಳೂರು ಮತ್ತು ನೆರೆಯ ಪ್ರದೇಶಗಳಿಗೆ ಒಟ್ಟು 4.75 TMC ಕುಡಿಯುವ ನೀರು ಮತ್ತು 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವುದು ಇದರ ಪ್ರಾಥಮಿಕ ಉದ್ದೇಶವಾಗಿದೆ. ಬಹುಪಯೋಗಿ ಅಂದರೆ ಈ ಕಡೆ ಕುಡಿಯುವ ನೀರನ್ನು ಕೂಡ ಇದು ಒದಗಿಸುತ್ತೆ, ಈ ಕಡೆ ನಮಗೆ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಇದಕ್ಕೆ ನಾವು ಬಹುಪಯೋಗಿ ಅಂತೇಳಿ ಕರಿತೀವಿ. ಈ ಒಂದು ಮೇಕೆದಾಟು ಯೋಜನೆಯ ಪ್ರಯೋಜನಗಳು ಏನಂದ್ರೆ, ನೀರಿನ ಕೊರತೆ ಮತ್ತು ಅಂತರ್ಜಲದ ಮೇಲೆ ಅವಲಂಬನೆಯನ್ನು ಎದುರಿಸತಕ್ಕಂತಹ ಬೆಂಗಳೂರಿಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಇದು ಮಾಡಲಿದೆ. 400 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನೆಯ ಮೂಲಕ ನವೀಕರಿಸಬಹುದಾಗಿರತಕ್ಕಂತಹ ಶಕ್ತಿಯನ್ನು ಬಳಸಿಕೊಳ್ಳುವುದು, ಪ್ರವಾಹ ಮತ್ತು ಬರ ತಡೆಯಲು ಮತ್ತು KRS ಅಣೆಕಟ್ಟಿನ ಒತ್ತಡವನ್ನು ತಡೆಯುವುದು ಇದರ ಪ್ರಯೋಜನ ಆಗಿದೆ. ಹಾಗಾದರೆ ಈ ಒಂದು ಯೋಜನೆಯನ್ನ ಕರ್ನಾಟಕ ಈಗಾಗಲೇ ಅನುಮೋದಿಸಿದೆ, ಆದರೆ ತಮಿಳುನಾಡು ಸರ್ಕಾರ ಇದಕ್ಕೆ ವಿರೋಧಿಸ್ತಾ ಇದೆ. ಆ ವಿರೋಧಕ್ಕೆ ಕಾರಣಗಳೇನಿರಬಹುದು ಅಂದರೆ, ಮೇಕೆದಾಟು ಅಣೆಕಟ್ಟು ನೀರಿನ ಹರಿವನ್ನ ಕಡಿಮೆ ಮಾಡುತ್ತದೆ, ತಮಿಳುನಾಡು ರಾಜ್ಯದ ಕೃಷಿ ಚಟುವಟಿಕೆಗಳಿಗೆ ಋಣಾತ್ಮಕ ಪರಿಣಾಮವನ್ನು ಬೀರುತ್ತದೆ ಅಂತೇಳಿ ತಮಿಳುನಾಡದವರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ಅಂತಿಮ ತೀರ್ಪನ್ನು ಇದು ಉಲ್ಲಂಘಿಸುತ್ತದೆ ಅಂತಕ್ಕಂತಹ ಕಾರಣದಿಂದ ತಮಿಳುನಾಡು ಸರ್ಕಾರ ಇದನ್ನ ಉಲ್ಲಂಘಿಸ್ತಾ ಇದೆ. ಹಾಗಾದರೆ ಇಲ್ಲೊಂದು ವರ್ಡ್ ಬಂತು, 4.75 TMC ಕುಡಿಯುವ ನೀರನ್ನ ಇದು ಪೂರೈಸಲಿದೆ ಬೆಂಗಳೂರಿಗೆ ಅಂತ ಹೇಳಿ. ಹಾಗಾದ್ರೆ TMC ಎಂದರೇನು ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸ್ದಲ್ಲಿ ನೀವು ಉತ್ತರ ಬರೆಯೋದಕ್ಕೆ ಇಂದಿನ ಪ್ರಶ್ನೆಯಾಗಿರುತ್ತದೆ. ಅತಿ ಹೆಚ್ಚು ಕಮೆಂಟ್ ಮಾಡಿ ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.